ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕರ್ಡ್ ರೈಸ್. ಬನ್ನಿ ಏನೇನು ಬೇಕು ನೋಡೋಣ. ಅನ್ನ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಮಾಡೋಕ್ಕೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಬಿಸಿ ಬಿಸಿಯಲ್ಲಿ ಮೊಸರು ಹಾಕಬಾರ್ದು ಬಿಸಿ ಅನ್ನಕ್ಕೆ, ಅದಕ್ಕೆ ರೈಸ್ ತಣ್ಣಗೆ ಮಾಡ್ತಾಯಿದ್ದೀನಿ. ದೇವರಿಗೆ ಪ್ರಸಾದ ಮಾಡ್ತಾಯಿದ್ದೀನಿ. ಮೊಸರು ಎಂಜಲಿ ಮಾಡಿರಬಾರ್ದು. ಸಾಸಿವೆ 1 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಒಗ್ಗರಣೆಗೆ ಆಯಿಲ್, ದಾಳಿಂಬೆ ಹಣ್ಣು ಬೀಜ, ರುಚಿಗೆ ತಕ್ಕ ಸಾಲ್ಟು, ಗೋಡಂಬಿ 2 ಸ್ಪೂನ್, ಆಪ್ಷನಲ್ ಫ್ರೆಂಡ್ಸ್. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ಬಾಣಲಿ ಇಟ್ಕೊಡೋಣ. ಬಾಣಲಿ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಡೋಣ. ಸಾಸಿವೆ ಹಾಕ್ಕೊಡೋಣ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಜೀರಿಗೆ ಹಾಕ್ಕೊಡೋಣ. ಕಡಲೆಬೇಳೆ ಹಾಕ್ಕೊಡೋಣ. ಉದ್ದಿನಬೇಳೆ, ಈಗ ಗೋಡಂಬಿ ಹಾಕ್ಕೊಡೋಣ. ಫ್ರೈ ಆಗಿದೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು, ಸೀದೋಗುತ್ತೆ ಇಲ್ಲ ಅಂದರೆ. ಫ್ರೈ ಆಗಿದೆ. ಈಗ ನಾವು ಕರಿಬೇವು ಸೇರಿಸೋಣ. ಹಸಿಮೆಣಸಿನಕಾಯಿ ಹಾಕೋಣ. ಎರಡೂ ಸಹ ಲೈಟಾಗಿ ಫ್ರೈ ಮಾಡಬೇಕು. ಗಮ್ಮಂತ ಸ್ಪೈಸಿ ಸ್ಮೆಲ್ ಫ್ರೆಂಡ್ಸ್. ಸ್ಪೈಸಿಯಾಗಿ ಸ್ಮೆಲ್ ಬರ್ತಾಯಿದೆ. ಆಹಾ, ಸೂಪರ್. ಈಗ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನೇ ಫ್ರೆಶ್ ಆಗಿರೋದು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಇನ್ನೂ ಪರಿಮಳ ಅಂತೂ ಸೂಪರ್ ಫ್ರೆಂಡ್ಸ್. ನೈವೇದ್ಯಕ್ಕೆ, ದೇವ್ರ ಪ್ರಸಾದಕ್ಕೆ ಅಂತೂ ಸೂಪರಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ತಾರೆ. ಈಗ ಇದಕ್ಕೆ ಲಿಟಿಲ್ ಬಿಟ್ ಸಾಲ್ಟ್ ಹಾಕ್ಕೊಡಬೇಕು. ಎಲ್ಲದಕ್ಕೂ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡೋಣ. ಆಗಿದೆ. ಈಗ ರೈಸೂ ತಣ್ಣಗಾಗಿದೆ. ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಈಗ ಗಟ್ಟಿ ಮೊಸರನ್ನೇ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ಗಣೇಶನ ಇಟ್ಟಿರೋದಕ್ಕೋಸ್ಕರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ನೈವೇದ್ಯನೇ ಕೊಡಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು ಮೊಸರನ್ನೇ ನೈವೇದ್ಯನೇ ಕೊಡ್ತಾಯಿದ್ದೀನಿ. ಇವತ್ತು ಸೆಕೆಂಡ್ ಡೇ ಗಣೇಶನ ಇಟ್ಟಿರೋದು. ಈವ್ನಿಂಗ್ ಮೊಸರನ್ನ ನೈವೇದ್ಯಕ್ಕೆ ಕೊಡ್ತಾಯಿದ್ದೀನಿ. ಎಲ್ಲ ಥರ ಒಗ್ಗರಣೆ ಮಿಕ್ಸ್ ಮಾಡಬೇಕು. ಈಗ ದಾಳಿಂಬೆ ಬೀಜನ್ನೇ ಹಾಕ್ಕೊಡೋಣ. ಎಲ್ಲದೂ ಸಹ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ನೈವೇದ್ಯ ಬೌಲಲ್ಲಿ ಹಾಕ್ಕೊಡೋಣ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.